ಸರ್, ಈಗ ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಶುರು, ಅದರಿಂದ ನಟರಿಗೆ ಡ್ಯಾಮೇಜ್ ಆಗ್ತಿದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರೋ ವಿಚಾರ. ಈಗ ಯುದ್ಧಕ್ಕೆ ರೆಡಿ ಆಗಿರೋರು ಯಾರು ಸರ್? ಯಾವ ಕಡೆ ರೆಡಿ? ನಾನು ವಿಧಾನಸೌಧದಿಂದ ಹೊರಗಡೆ ಬಂದಿರೋದು ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವತಿಯಿಂದ, ವಾರ್ತಾ ಇಲಾಖೆ ವತಿಯಿಂದ ನಮ್ಮ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಎಷ್ಟನೇ ದಿನಕ್ಕೆ ನಡೆಯುತ್ತೆ, ಯಾವಾಗ ಶುರುವಾಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಅದ್ರ ಬಗ್ಗೆ ಹೇಳ್ಬಿಡ್ಲಾ ಅಥವಾ ಅದ್ರ ಬಗ್ಗೆ ತೊಗೊಂಡಿದ್ದಾರೆ? ನಮಸ್ಕಾರ ಸರ್, ಅದಕ್ಕೆ ಕೇಳ್ತಿದ್ದೀವಿ, ಹೊರಗಡೆ ಎಷ್ಟೋ ದೇಶಗಳು ಜನ ಹತ್ಕೊಂಡು ಉಳಿತಾ ಇದೆ, ಸಾಯ್ತಾ ಇದ್ದಾರೆ, ವಾರಗಳು ನಡೀತಾ ಇದೆ, ಹೊರಗಡೆ ನಡೀತಾ ಇದೆ. ಆ ಕಾಜಿಗೆ ಏನಾದ್ರು ಯೋಚನೆ ಅದೆಲ್ಲ ನಿಂತು ಶಾಂತಿಯಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋದು ಫಸ್ಟ್ ಆಗ್ಲಿ ಅಂತ ನನ್ನ ಆಸೆ. ಕನ್ನಡ ಚಲನಚಿತ್ರ ಬೆಳವಣಿಗೆಗೆ ಅಕಾಡೆಮಿಯ ಪ್ರೆಸಿಡೆಂಟ್ ಆಗಿ, ಚಿತ್ರರಂಗದ ಹಿತೈಷಿಯಾಗಿ, ಜೊತೆಗೆ ಅದರಲ್ಲಿ ಕೆಲಸ ಮಾಡಿದವನಾಗಿ ಈ ವರ್ಷದ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀನಿ. ಯಂಗ್ಸ್ಟರ್ಸ್ ಆಗ್ಬೋದು, ಚಿತ್ರರಂಗದ ಆಗಬಹುದು, ಬಂದು ಲೂಲು ಮಾಲ್ ನಡೆಯುತ್ತೆ, ಅಲ್ಲಿ ಬಂದು ಒಳ್ಳೊಳ್ಳೆ ಮಾಸ್ಟರ್ ಕ್ಲಾಸ್ಗಳಿರುತ್ತೆ, ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬರ್ತಾರೆ. ಅವರೆಲ್ಲ ಬಂದಾಗ ನೀವು ಅಲ್ಲಿ ಬಂದು ನೋಡಿ ಚಿತ್ರರಂಗದ ಅನುಭವನ ಪಡಿಬಹುದು, ಟೆಕ್ನಿಕಲ್ ಆಗಿ ಅನುಭವನ ಪಡಿಬಹುದು. ಅವಾಗಿದ್ದಂತಹ ಫ್ಯಾನ್ಸ್ಗೂ ಇವಾಗಿದ್ದಂತಹ ಫ್ಯಾನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ಎಲ್ಲಿ ಸಾಕ್ತಾ ಇದೆ ಈಗಿನ ಫ್ಯಾನ್ಸ್ ಮಾತುಗಳಿರಬಹುದು, ಕಮೆಂಟ್ ಏನ್ ಹೇಳ್ತೀರಾ ಸರ್ ಅವರಿಗೆ? ಸರ್, ಈಗ ಬಿಗ್ ಬಜೆಟ್ ಸಿನಿಮಾ ಕೂಡ ಕನ್ನಡ ಚಿತ್ರರಂಗ ಕೂಡ ಉಳಿಬೇಕು. ಈ ಸಮಯದಲ್ಲಿ ಪೈರಸಿಗಳು ಅದಕ್ಕೆ ಎಫೆಕ್ಟ್ ಆಗಲ್ಲ. ಪೈರಸಿಗಳು ಇವಾಗಿಂದ ನಡೀತಾ ಇದೆಯಲ್ಲ, ಅದು ನಿಲ್ಸಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳು ನಡೀತಾ ಇದೆ, ನಿಲ್ಸಿದಾರೆ ಕೂಡ. ಅವು ಉಟ್ಕೊಂತಾನೆ ಇರ್ತವೆ, ಅದನ್ನ ವಾರ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ. ಪೈರಸಿನ ಹೆಂಗ್ ಸಾಲ್ವ್ ಮಾಡಬಹುದು ಅಂದ್ರೆ ಕರೆಕ್ಟಾಗಿ ಒಳಗಡೆ ನಮ್ಮ ಸರ್ಕಾರದಿಂದಾಗಲಿ ಮುಖ್ಯ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಅದು ಬೇರೆ ಭಾಗ, ಸಿನಿಮಾದಿಂದ ಬೇರೆ ಭಾಗ, ಅದು ನಿಲ್ಲೇಬೇಕು. ಅದು ಯಾವ ಸಿನಿಮಾ, ಯಾವ ಹೀರೋದಾಗ್ಲಿ ಯಾರ್ದು ಬಂದ್ರು ಕೂಡ ಪೈರಸಿ ಅನ್ನೋದು ತುಂಬಾ ದೊಡ್ಡ ಪಿಡುಗು, ಅದನ್ನಂತೂ ನಿಲ್ಲಿಸ್ಬೇಕು. ಸರ್, ಇಂಥ ಬೆಳವಣಿಗೆಗಳಿಂದ ಸಿನಿಮಾ ರಂಗದ ನಟ್ಟು ಬೋಲ್ಟ್ ಲೂಸ್ ಆಗ್ತಾರೆ. ಅದನ್ನ ಟೈಟ್ ಮಾಡೋದಕ್ಕೆ ಅಂತ ಏನಾದ್ರು ಆಗ್ಬೇಕಲ್ಲ? ಈ ವರ್ಷ ಜನವರಿ 29ನೇ ತಾರೀಕು ಶುರುವಾಗಿ ಫೆಬ್ರವರಿ 6ನೇ ತಾರೀಕು ಮುಗಿಯುತ್ತೆ. ದಯವಿಟ್ಟು ಭಾಗವಹಿಸಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.